ಒಂದು ಪಟ್ಟಣದ ಅಂಚಿನಲ್ಲಿ ತಂದೆ ಮತ್ತು ಮಗಳು ವಾಸಿಸುತ್ತಿದ್ದರು. ತಂದೆ ರಂಗಪ್ಪ ಮತ್ತು ಮಗಳು ನಂದಿನಿ. ತಂದೆ ಬಡವರಾಗಿದ್ದರೂ ಬುದ್ಧಿವಂತರು, ಧೈರ್ಯವಂತರು ಮತ್ತು ಶ್ರಮಜೀವಿಗಳಾಗಿದ್ದರು. ಅವರು ಒಂದು ರಸ್ತೆಯ ಬದಿಯಲ್ಲಿ ಸಣ್ಣ ಹೋಟೆಲನ್ನು ನಡೆಸುತ್ತಿದ್ದರು. ವ್ಯಾಪಾರ ಸಾಮಾನ್ಯವಾಗಿಯೇ ಇತ್ತು. ಮಗಳು ನಂದಿನಿ ಚಿಕ್ಕವಳು. ಆಕೆ ಶಾಲೆಗೆ ಹೋಗುತ್ತಿದ್ದಳು ಮತ್ತು ತನ್ನ ಬಿಡುವಿನ ಸಮಯದಲ್ಲಿ ತಂದೆಗೆ ಸಹಾಯ ಮಾಡುತ್ತಿದ್ದಳು. ತಾಯಿ ಇಲ್ಲದ ನಂದಿನಿಗೆ ತಂದೆಯೇ ಎಲ್ಲವೂ ಆಗಿದ್ದರು. ತಂದೆ ಎಂದರೆ ಬಹಳ ಪ್ರೀತಿ ಮತ್ತು ಗೌರವ. ತಾನು ದೊಡ್ಡವಳಾದ ಮೇಲೆ ತನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಆಸೆಯನ್ನು ಹಿಂದೆ ಇಟ್ಟುಕೊಂಡಿದ್ದಳು. ತಂದೆಯಂತೆ ನಂದಿನಿಯೂ ಕೂಡ ಬುದ್ಧಿವಂತೆ ಮತ್ತು ಧೈರ್ಯವಂತೆಯಾಗಿದ್ದಳು. ಪ್ರತಿದಿನವೂ ಮನೆಯಲ್ಲಿ ತಂದೆಗೆ ಸಹಾಯ ಮಾಡುತ್ತಿದ್ದಳು. ಬೆಳಿಗ್ಗೆ ಬೇಗ ಏಳುವುದು, ಬಾಗಿಲ ಬಳಿ ನೀರು ಹಾಕುವುದು ಮತ್ತು ರಂಗೋಲಿ ಬಿಡಿಸುವುದು. ನಂತರ ಎಲ್ಲ ಕೆಲಸವನ್ನು ಮುಗಿಸಿ ಅಪ್ಪ ಮತ್ತು ನಂದಿನಿ ಇಬ್ಬರೂ ಶಾಲೆಯ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದರು. ಶಾಲೆಯಲ್ಲಿ ನಂದಿನಿ ಎಂದರೆ ಎಲ್ಲ ಮಕ್ಕಳಿಗೂ ಅಚ್ಚುಮೆಚ್ಚು. ಆಕೆ ಬಹಳ ಚೆನ್ನಾಗಿ ಓದುತ್ತಿದ್ದಳು ಮತ್ತು ಶಾಲೆ ಮುಗಿದ ತಕ್ಷಣ ತಂದೆಯ ಅಂಗಡಿಯ ಬಳಿ ನಡೆದುಕೊಂಡು ಬರುತ್ತಿದ್ದಳು. ಬರುವ ದಾರಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು, ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ನೋಡುತ್ತಾ ನಾವು ಸಹ ಹೀಗೆಯೇ ದೊಡ್ಡ ಹೋಟೆಲ್ಗಳನ್ನು ತೆರೆಯಬೇಕು ಎಂದು ಕನಸು ಕಾಣುತ್ತಾ ಬರುತ್ತಿದ್ದಳು. ತಂದೆಯ ಹೋಟೆಲ್ನ ಬಳಿ ಬಂದ ನಂತರ ಕೆಲಸವನ್ನು ಮುಗಿಸಿ ಅಪ್ಪ ಮತ್ತು ಮಗಳು ಇಬ್ಬರು ಮನೆಗೆ ತೆರಳಿದರು. ಅಂದು ರಾತ್ರಿಯ ವೇಳೆ ಅಪ್ಪ ಮತ್ತು ಮಗಳು ತಮ್ಮ ದಿನಚರಿಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು. ಹೀಗೆ ದಿನಗಳು ಖುಷಿಯಿಂದ ಕಳೆಯುತ್ತಿದ್ದವು. ಆದರೆ ಈ ಖುಷಿಯು ಹೆಚ್ಚು ದಿನ ಉಳಿಯಲಿಲ್ಲ. ರಂಗಪ್ಪನಿಗೆ ಆರೋಗ್ಯ ಕೆಟ್ಟಿತು. ಆತ ಆಸ್ಪತ್ರೆಯಲ್ಲಿ ಉಳಿಯಬೇಕಾಯಿತು. ನಂದಿನಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಕಾರ್ಮೋಡ ಕವಿದಂತಾಯಿತು. ಕಣ್ಣು ಮಂಜಾದವು. ದಿನ ಕಳೆದಂತೆ ಅವಳು ಮೌನಿಯಾಗಿ ಹೋದಳು. ಪ್ರತಿದಿನವೂ ಬಾಗಿಲ ಬಳಿ ಕುಳಿತು ಯೋಚಿಸುವುದೇ ಅವಳ ದಿನಚರಿಯಾಗಿ ಹೋಯಿತು. ದೇವರಲ್ಲಿ ತಂದೆಗಾಗಿ ಪ್ರತಿದಿನ ಪ್ರಾರ್ಥಿಸುತ್ತಿದ್ದಳು. ಅವಳ ಪ್ರಾರ್ಥನೆಗೆ ಫಲ ಸಿಕ್ಕಿತು. ರಂಗಪ್ಪ ಚೇತರಿಸಿಕೊಂಡರು. ನಂದಿನಿಗೆ ಮತ್ತೆ ಜೀವ ಬಂದಂತಾಯಿತು. ಇದರ ನಡುವೆ ಶಾಲಾ ಆರಂಭವಾಯಿತು ಮತ್ತು ಪರೀಕ್ಷೆಗಳು ಬಂದವು. ನಂದಿನಿ ಪರೀಕ್ಷೆಗಳನ್ನು ಚೆನ್ನಾಗಿ ಮಾಡಿದಳು. ಕೆಲವು ದಿನಗಳ ನಂತರ ಫಲಿತಾಂಶವೂ ಬಂದಿತು. ನಂದಿನಿ ಶಾಲೆಯಲ್ಲಿಯೇ ಅತ್ಯಂತ ಉತ್ತಮ ಅಂಕ ಪಡೆದು ಉತ್ತೀರ್ಣರಾಗಿದ್ದರು. ಎಲ್ಲ ಮಕ್ಕಳು ಮತ್ತು ಶಾಲಾ ಶಿಕ್ಷಕರು ಅವಳನ್ನು ಅಭಿನಂದಿಸಿದರು. ಆದರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಂದಿನಿ ನಗರಕ್ಕೆ ಹೋಗಬೇಕಿತ್ತು. ಆದರೆ ಅವಳಿಗೆ ಇಷ್ಟವಿರಲಿಲ್ಲ. ಆರೋಗ್ಯದ ಸಮಸ್ಯೆಯಿಂದ ಚೇತರಿಸಿಕೊಂಡಿದ್ದ ರಂಗಪ್ಪನಿಗೆ ಮಗಳ ಮೇಲೆ ಒಂದು ಚಿಂತೆ ಇತ್ತು. ತಾಯಿ ಇಲ್ಲದ ಮಗಳು ತಂದೆಯನ್ನೂ ಕಳೆದುಕೊಂಡರೆ ಅವಳ ಮುಂದಿನ ಬದುಕು ಹೇಗೆ ಎಂದು. ಅದಕ್ಕಾಗಿ ಆತ ಮಗಳನ್ನು ಉನ್ನತ ವ್ಯಾಸಂಗ ಮಾಡಲು ನಗರಕ್ಕೆ ಕಳುಹಿಸಬೇಕೆಂದು ನಿರ್ಧರಿಸಿದನು. ಆದರೆ ನಂದಿನಿಗೆ ತಂದೆಯನ್ನು ಬಿಟ್ಟು ನಗರಕ್ಕೆ ಹೋಗುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಆಗ ರಂಗಪ್ಪ, ಯಾರ ಸಹಾಯವಿಲ್ಲದೆ ಮತ್ತು ಸ್ವಾಭಿಮಾನದಿಂದ ನಾವು ಬದುಕಬೇಕು ಎಂದಾದರೆ ಅದಕ್ಕೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಎಂದು ಮಗಳಿಗೆ ತಿಳಿ ಹೇಳಿದನು. ಒಲ್ಲದ ಮನಸ್ಸಿನಿಂದ ನಂದಿನಿ ನಗರದತ್ತ ಹೊರಟಳು. ಇತ್ತ ರಂಗಪ್ಪನ ದಿನಚರಿ ಮೊದಲಿನಂತೆಯೇ ಇತ್ತು. ನಗರದಲ್ಲಿ ನಂದಿನಿ ಹೊಂದಿಕೊಂಡು ಹೋಗಲು ಶುರು ಮಾಡಿದಳು. ಆಕೆ ಒಳ್ಳೆಯ ಹುಡುಗಿಯಾಗಿದ್ದಳು ಮತ್ತು ಬುದ್ಧಿವಂತೆ ಕೂಡ. ಚೆನ್ನಾಗಿ ಓದಿಕೊಳ್ಳುತ್ತಾ ತನ್ನ ಸ್ನೇಹಿತರ ಬಳಿ ಹೆಮ್ಮೆಯಿಂದ ತನ್ನ ಬಗ್ಗೆ ಮತ್ತು ತನ್ನ ತಂದೆಯ ಬಗ್ಗೆ ಹೇಳಿಕೊಳ್ಳುತ್ತಿದ್ದಳು. ಹೀಗೆ ದಿನಗಳು ಕಳೆದವು. ಈಗ ನಂದಿನಿ ಸುಂದರಿ ಯುವತಿ ಮತ್ತು ಪದವಿಯನ್ನು ಮುಗಿಸಿದ್ದಾಳೆ. ಆ ಸಂತೋಷದ ಸುದ್ದಿಯೊಂದಿಗೆ ತನ್ನ ತಂದೆಯನ್ನು ನೋಡಲು ಬರುತ್ತಿದ್ದಾಳೆ. ದಾರಿಯುದ್ದಕ್ಕೂ ತನ್ನ ಮುಂದಿನ ನಡೆಯ ಬಗ್ಗೆ ಚಿಂತಿಸುತ್ತಾ ಊರನ್ನು ತಲುಪಿದ್ದಾಳೆ. ಕೆಲವು ವರ್ಷಗಳ ನಂತರ ಭೇಟಿಯಾದ ಅವರು ಬಹಳ ಖುಷಿಯಿಂದ ಮಾತನಾಡುತ್ತಾ ಮನೆಗೆ ಬರುತ್ತಾರೆ. ಮರುದಿನ ತಮ್ಮ ತಂದೆಯ ಹೋಟೆಲ್ಲಿಗೆ ಬರುತ್ತಾರೆ. ತಂದೆಯ ಜೊತೆ ಮಾತನಾಡುತ್ತಾ ನಾವು ಈ ಹೋಟೆಲನ್ನು ದೊಡ್ಡದಾಗಿ ಮಾಡೋಣ ಎಂದು ತಂದೆಗೆ ಹೇಳುತ್ತಾಳೆ. ಅದಕ್ಕಾಗಿ ಅವಳು ಮೊದಲೇ ಯೋಚಿಸಿ ಹೋಟೆಲಿನ ಬಗ್ಗೆ ಜಾಹೀರಾತು ಮಾಡಿಸಿ ಜನರಿಗೆ ಆಕೆಯೇ ಹಂಚಿಸುತ್ತಾಳೆ. ಇದರಿಂದ ಜನರು ನಿಧಾನವಾಗಿ ಹೋಟೆಲ್ ಬಳಿ ಬರಲು ಆರಂಭಿಸುತ್ತಾರೆ. ನಂದಿನಿಯ ಬುದ್ಧಿವಂತಿಕೆಗೆ ಫಲ ಸಿಕ್ಕಿತು. ಆದಾಯವೂ ಚೆನ್ನಾಗಿಯೇ ಬರತೊಡಗಿತು. ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಮಾಡತೊಡಗಿದರು. ಹೀಗೆ ಹಂತ ಹಂತವಾಗಿ ಬೆಳೆಯುತ್ತಾ ಒಂದು ದೊಡ್ಡ ಹೋಟೆಲಿನ ಮಾಲೀಕರಾದರು. ಒಮ್ಮೆ ರಂಗಪ್ಪ ತನ್ನ ಮಗಳು ಮಲಗಿರುವುದನ್ನು ನೋಡುತ್ತಾ, ನೀನು ನನ್ನ ಮಗಳಾಗಿ ಬಂದಿದ್ದು ನನ್ನ ಭಾಗ್ಯವೇ ಸರಿ ಎಂದು ಮಗಳ ಬಗ್ಗೆ ಹೆಮ್ಮೆ ಪಡುತ್ತಿದ್ದನು. ಸ್ನೇಹಿತರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿಯನ್ನು ನಂದಿನಿ ಮತ್ತೊಮ್ಮೆ ಸಾಬೀತುಪಡಿಸಿದಳು.
ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸ್ವಂತ ಪ್ರಯತ್ನ, ಧೈರ್ಯ, ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಅವರಿಗೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಈ ಕಥೆಯೊಂದು ಉದಾಹರಣೆಯಾಗಿದೆ. ಈ ಕತೆ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.